ಇಷ್ಟೊಂದು ಬೆಲೆ ಬಾಳುವಂತಹ, ಇಷ್ಟೊಂದು ಶ್ರೀಮಂತ ವ್ಯಕ್ತಿಯಾಗಿರುವಂತಹ ನೀವು, ನಿಮ್ಮ ಹಿನ್ನೆಲೆ ಏನು ಅಂತ? ಸರ್ ಹಿನ್ನೆಲೆ ಏನೂ ಇಲ್ಲ ಸರ್. 7ನೇ ಕ್ಲಾಸ್, 8ನೇ ಕ್ಲಾಸ್ ಇದ್ದಾಗಲೇ ನಮ್ಮ ತಂದೆಗೆ ₹5 ಕೇಳಿದ್ರೆ ಕತ್ತೆ ಇದ್ದಂಗಿದೆ, ದುಡ್ದು ತಿನ್ನೋ ಬೋಳಿ ಮಗನೇ ಅಂತ ಬೈತಾರೆ. ಮೂಲತಃ ಎಲ್ಲಿ ಅವರು? ಸರ್ ನಾವು ನಾಗಮಂಗಲ ಗೌಡ್ರು, ಹ್ಮ್. ಒಕ್ಕಲಿಗರು, ಅದರಲ್ಲಿ ಗಂಗಡಕಾರರು, ಪಕ್ಕಾ ಗೌಡ್ರು. ಅಂದ್ರೆ ನೋಡಕ್ಕೆಲ್ಲ ಮುಸ್ಲಿಮ್ಸೋ ಹ್ಮ್. ಇಲ್ಲ ಕ್ರಿಶ್ಚಿಯನ್ಸೋ, ಕ್ಯಾಡಬಾಂಬ್ಸ್ ಅಂತ ಅಂದ್ರೆ ಯಾವ್ದೋ ಕ್ರಿಶ್ಚಿಯನ್ಸ್ ಅಂತ ಹ್ಮ್. ನೇಮ್ ಅಂತ ಅನ್ಕೊಳ್ತಾರೆ. ಹ್ಮ್. ಆದ್ರೆ ಇದು ನನ್ನ ಕಂಪ್ನಿ ನೇಮ್ ಕ್ಯಾಡಬಾಂಬ್ಸ್ ಕೆನೆಲ್ ಅಂತ. ಹ್ಮ್. ಅದನ್ನೇ ಸತೀಶ್ ಕ್ಯಾಡಬಾಂಬ್ಸ್ ಅಂತ ಜಾಯಿನ್ ಮಾಡಿ ಈಗ ಪ್ರಪಂಚದಾದ್ಯಂತ ಸತೀಶ್ ಕ್ಯಾಡಬಾಂಬ್ಸ್ ಅಂತಾನೆ ಫೇಮಸ್ ಆಗಿದ್ದೀನಿ. ಬರೀ ಹ್ಮ್. ಸತೀಶ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಸತೀಶ್ ಕ್ಯಾಡಬಾಂಬ್ಸ್ ಅಂತಾನೆ ಫೇಮಸ್. ಮಂಡ್ಯ ಹತ್ರ ಹೋದ್ರೆ ನಾಗಮಂಗಲಗೆ ಫಸ್ಟ್ ಎಂಟ್ರಿ ಆಗ್ತಾ ಬಳಪ್ ಕೊಪ್ಲನೋ ಬಳಪ್ ಮಂಡಲನೋ ಅಂತ ಊರು. ಹ್ಮ್. ಅದು ನಮ್ಮ ತಾತನ ಊರು. ಅಂದ್ರೆ ನಮ್ಮ ತಂದೆ ಎಲ್ಲ ಹುಟ್ಟಿದ್ದು ಚಾಮರಾಜಪೇಟೆಯಲ್ಲಿ 1947 ಅಲ್ಲೇ ನಮ್ಮ ತಾತ ಚಾಮರಾಜಪೇಟೆಯಲ್ಲಿ ಮನೆ ಕಟ್ಟಿದ್ರು. ಅಲ್ಲಿ ಒಂದು 30 ಮನೆ ಇದೆ. ಅಂದ್ರೆ ಅಪ್ಪಂಗೂ ಅದಕ್ಕೂ ಸಂಬಂಧ ಇದೆ. ನಾವು ಅದಕ್ಕೆ ಇನ್ವಾಲ್ವ್ ಆಗಿಲ್ಲ. ಹ್ಮ್. ಯಾಕಂದ್ರೆ ಇವತ್ತವರೆಗೂ ನಾನು ಆಸ್ತಿ ಭಾಗ ಕೇಳಿಲ್ಲ, ಅಪ್ಪನ ಹತ್ರ ದುಡ್ಡು ಕೇಳಿಲ್ಲ. ಹ್ಮ್. ನಾನು 10ನೇ ಕ್ಲಾಸಲ್ಲಿ ಇದ್ದಾಗಲೇ ದಿನಕ್ಕೆ 10,000 ದುಡಿತಿದ್ದೆ, ದಿನಕ್ಕೆ 10,000 ಖರ್ಚು ಮಾಡ್ತಾ ಇದ್ದೆ. ಏನಕ್ಕೆ ಅಂದ್ರೆ ನಾಳೆ ತಿರ್ಗಾ 10,000 ಬರುತ್ತೆ ಅನ್ನೋದು ಗ್ಯಾರಂಟಿ. ಏನಕ್ಕೆ ಅಂದ್ರೆ ಕರ್ನಾಟಕ ಫುಲ್ 5 ಜನ ಡಾಗ್ ಬ್ರೀಡರ್ಸ್ ಇದ್ದಿದ್ದು, ಕಾಂಪಿಟೇಟರೇ ಇರಲಿಲ್ಲ. ಹ್ಮ್. ದಿನಾ ಬಿಸ್ನೆಸ್ ಆಗೋದು. ಅಂದ್ರೆ ನಾವು ಇನ್ನೂ ಕಷ್ಟ ಬಿದ್ರೆ ದಿನಕ್ಕೆ 30,000 ದುಡಿತಾ ಇದ್ದೆ. ಅಷ್ಟು ಈಸಿಯಾಗಿ ರೀಸೇಲ್ ಅಲ್ಲಿ ದುಡ್ಡು ಬರ್ತಾ ಇತ್ತು ನಮ್ಗೆ.